ಮೊದಲನೆಯ ಪ್ರಶ್ನೆ, ಜಗತ್ತಿನ ಅತ್ಯಂತ ಶಕ್ತಿಶಾಲಿ ದೇಶ ಯಾವುದು? ಎ ಇಂಡಿಯಾ, ಬಿ ಅಮೇರಿಕಾ, ಸಿ ಕೊರಿಯಾ, ಡಿ ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೇರಿಕಾ. ಇನ್ನು ಎರಡನೆಯ ಪ್ರಶ್ನೆ, ಯಾವ ರಾಜ್ಯದಲ್ಲಿ ತೆಂಗಿನಕಾಯಿಯನ್ನು ಹೆಚ್ಚಾಗಿ ಬೆಳೆಯುತ್ತಾರೆ? ಎ ಕೇರಳ, ಬಿ ಮೇಘಾಲಯ, ಸಿ ನಮ್ಮ ಕರ್ನಾಟಕ, ಡಿ ಅಸ್ಸಾಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ ರಾಜ್ಯದಲ್ಲಿ. ಮೂರನೆಯ ಪ್ರಶ್ನೆ, ಕರ್ನಾಟಕದ ಶ್ರೀಮಂತ ಜಿಲ್ಲೆ ಯಾವುದು? ಎ ಬೆಂಗಳೂರು, ಬಿ ಹಾಸನ, ಸಿ ಕೋಲಾರ, ಡಿ ಶಿವಮೊಗ್ಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು. ನಾಲ್ಕನೆಯ ಪ್ರಶ್ನೆ, ಸಂವಿಧಾನದ ಸಭೆಯಲ್ಲಿ ಎಷ್ಟು ಮಂದಿ ಇದ್ದಾರೆ? ಎ 286, ಬಿ 290, ಸಿ 299, ಡಿ 300. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 290. ಐದನೆಯ ಪ್ರಶ್ನೆ, ನಳಂದ ವಿಶ್ವವಿದ್ಯಾಲಯ ಎಲ್ಲಿದೆ? ಎ ಕೇರಳ ರಾಜ್ಯದಲ್ಲಿ, ಬಿ ಬಿಹಾರ್ನಲ್ಲಿ, ಸಿ ಕರ್ನಾಟಕದಲ್ಲಿ, ಡಿ ಅಸ್ಸಾಂನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಹಾರದಲ್ಲಿ. ಆರನೆಯ ಪ್ರಶ್ನೆ, ಮಾಯಾಜಿಂಕೆಯ ವೇಷ ಧರಿಸಿದಂತಹ ರಾಕ್ಷಸನು ಯಾರು? ಎ ಮಾರೀಚ, ಬಿ ವಿಭೀಷಣ, ಸಿ ಕುಂಭಕರ್ಣ, ಡಿ ರಾವಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಾರೀಚ. ಏಳನೆಯ ಪ್ರಶ್ನೆ, ಯಾವ ಹಣ್ಣನ್ನ ತಿಂದರೆ ನಮ್ಮ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ? ಎ ಆಪಲ್, ಬಿ ಆರೆಂಜ್, ಸಿ ಖರ್ಜೂರ, ಡಿ ಸಪೋಟ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಖರ್ಜೂರ. ಎಂಟನೆಯ ಪ್ರಶ್ನೆ, ಎಳನೀರು ಯಾವ ರೋಗಕ್ಕೆ ತುಂಬ ಒಳ್ಳೆಯದ್ದು? ಎ ಬಿಪಿ, ಸಿ ತಲೆನೋವು, ಬಿ ಉಷ್ಣ, ಡಿ ಗ್ಯಾಸ್ಟ್ರಿಕ್ ಸಮಸ್ಯೆಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉಷ್ಣ. ಒಂಬತ್ತನೆಯ ಪ್ರಶ್ನೆ, ಭೂಮಿಯ ಮೇಲೆ ಅತಿ ಹೆಚ್ಚು ಪ್ರಮಾಣದಲ್ಲಿರುವುದು ಯಾವುದು? ಎ ಕಾರ್ಬನ್ ಡೈಆಕ್ಸೈಡ್, ಬಿ ಹೀಲಿಯಂ, ಸಿ ಹೈಡ್ರೋಜನ್, ಡಿ ಆಮ್ಲಜನಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಮ್ಲಜನಕ. ಹತ್ತನೆಯ ಪ್ರಶ್ನೆ, 200 ರೂಪಾಯಿ ನೋಟಿನ ಮೇಲೆ ಎಷ್ಟು ಭಾಷೆಗಳನ್ನು ಬರೆಯಲಾಗಿದೆ? ಎ 11 ಭಾಷೆಗಳು, ಬಿ 13 ಭಾಷೆಗಳು, ಸಿ 15 ಭಾಷೆಗಳು, ಡಿ 16 ಭಾಷೆಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 15 ಭಾಷೆಗಳನ್ನು ಬರೆಯಲಾಗಿದೆ. 11ನೆಯ ಪ್ರಶ್ನೆ, ಕಬ್ಬಿನ ಬೆಳೆಗೆ ಹೆಸರುವಾಸಿಯಾಗಿರುವಂತಹ ಜಿಲ್ಲೆ ಯಾವುದು? ಎ ಕೊಡಗು, ಬಿ ಮಂಡ್ಯ, ಸಿ ಕೋಲಾರ, ಡಿ ಚನ್ನಪಟ್ಟಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಂಡ್ಯ. 12ನೆಯ ಪ್ರಶ್ನೆ, ಯಾವ ಹಣ್ಣು ಮೂತ್ರನಾಳದ ಕಾಯಿಲೆಗಳನ್ನು ವೇಗವಾಗಿ ಕಡಿಮೆ ಮಾಡುತ್ತದೆ? ಎ ಬಾಳೆಹಣ್ಣು, ಬಿ ಬೆರ್ರಿ ಹಣ್ಣುಗಳು, ಸಿ ಆರೆಂಜ್, ಡಿ ದಾಳಿಂಬೆ ಹಣ್ಣು.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆರಿ ಹಣ್ಣುಗಳು. 13ನೆಯ ಪ್ರಶ್ನೆ, ಯಾವ ಪ್ರಾಣಿಗೆ ತನ್ನ ಸಾವು 1 ಗಂಟೆ ಮುಂಚೆಯೇ ತಿಳಿದು ಬರುತ್ತದೆ? ಎ ನಾಯಿ, ಬಿ ಹಂದಿ, ಸಿ ಕೋತಿಗಳು, ಡಿ ಆನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೋತಿಗಳಿಗೆ. 14ನೆಯ ಪ್ರಶ್ನೆ, ಮ್ಯಾಗಿಯನ್ನು ಹೆಚ್ಚಾಗಿ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಎ ಬಿಪಿ ಹೆಚ್ಚಾಗುತ್ತದೆ, ಬಿ ಕ್ಯಾನ್ಸರ್ ಬರಬಹುದು, ಸಿ ಶುಗರ್ ಕಡಿಮೆಯಾಗಬಹುದು, ಡಿ ಬೊಜ್ಜು ಬರಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೊಜ್ಜು ಬರಬಹುದು. 15ನೆಯ ಪ್ರಶ್ನೆ, ಕಾಗೆ ಯಾವ ದೇಶದ ರಾಷ್ಟ್ರೀಯ ಪಕ್ಷಿಯಾಗಿದೆ? ಎ ಅಮೆರಿಕ, ಬಿ ಭೂತಾನ್, ಸಿ ಜಪಾನ್, ಡಿ ಚೈನಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭೂತಾನ್. 16ನೆಯ ಪ್ರಶ್ನೆ, ಹೆಣ್ಣು ಮಕ್ಕಳು ಯಾವ ವಾರ ಜನಿಸಿದರೆ ತುಂಬ ಅದೃಷ್ಟ? ಎ ಭಾನುವಾರ, ಬಿ ಸೋಮವಾರ, ಸಿ ಶುಕ್ರವಾರ, ಡಿ ಮಂಗಳವಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಶುಕ್ರವಾರ. ಪ್ರಿಯ ವೀಕ್ಷಕರೇ, ಹೆಣ್ಣು ಮಕ್ಕಳು ಶುಕ್ರವಾರದಂದು ಜನಿಸಿದರೆ ತುಂಬ ಅದೃಷ್ಟ ಮತ್ತು ಲಕ್ಷ್ಮೀ ದೇವತೆಗೆ ಹೋಲಿಸಿದ್ದಾರೆ, ಮತ್ತು ಮಂಗಳವಾರ ಜನಿಸಿದರೆ ಅವರನ್ನು ದುರ್ಗಿಗೆ ಹೋಲಿಸಿದ್ದಾರೆ. ಅವರಂತೆ ತುಂಬ ಕೋಪಿಷ್ಠರು ಕೂಡ. ಇನ್ನು ಭಾನುವಾರದಂದು ಜನಿಸಿದರೆ ಅವರನ್ನು ಅವರ ಪೂರ್ವಜರಿಗೆ ಹೋಲಿಸಿದ್ದಾರೆ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.